ಒಂದು ನಿಮಿಷ. ಇವತ್ತು ಮೋದಿಜಿಯವರ ಹುಟ್ಟುದಿನ. ಇದನ್ನು ನಾವು ಸ್ವಚ್ಛತಾ ಅಭಿಯಾನ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ರಕ್ತದಾನ ಶಿಬಿರಗಳು ಮಾಡ್ತೀವಿ, ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ, ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಕುಡಿಯೋ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡುವಾಗ ಶುದ್ಧವಾದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ನಾವೊಂದು ಹೊಸ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಕೇವಲ ಕರ್ನಾಟಕದ ತುಮಕೂರಲ್ಲೇ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಇದನ್ನು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ನರೇಂದ್ರ ಮೋದಿಯ ದೂರದೃಷ್ಟಿಯ ಚಿಂತನೆ. ಯಾರು ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಾದ ಮೇಲೆ ಅದು ಅವತ್ತಿನ ಕಾಲಕ್ಕೆ ಸರಿ ಇತ್ತು, ಅದಾದಮೇಲೆ ನಿಂತೋಗಿತ್ತು. ಇದನ್ನು ಮತ್ತೆ ಪರಿಕಲ್ಪನೆಯನ್ನು ಮುಂದುವರಿಸಿ ಇಡೀ ವಿಶ್ವದಲ್ಲಿ ಎಷ್ಟು ವಾಹನಗಳು ಓಡಾಡ್ತವೆ ಇವತ್ತು, ಇವೆಲ್ಲ ಕಸ ತೆಗೆತಕ್ಕಂಥದ್ದು ಮತ್ತೊಂದು ಮಗದೊಂದು, ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಲಶಕ್ತಿ ಇಲಾಖೆಯಿಂದನೇ ಬರ್ತಕ್ಕಂಥ ಒಂದು ಸವಲತ್ತುಗಳು. ಆ ಸವಲತ್ತುಗಳನ್ನು ನೀಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸು ಕೊಡು ಅಂತ ಕೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀವಿ. ಇದಾದಮೇಲೆ ಸ್ವಲ್ಪ ಹೊತ್ತು ನಾವು ಸ್ವಚ್ಛತೆಯನ್ನು ಮಾಡುವುದ್ರ ಜೊತೆಯಲ್ಲಿ ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅನ್ನೋ ನಮ್ಮ ಬೈಕ್ ಏನಿದೆ, ಇವತ್ತೆಲ್ಲ ನಾಳೆ ಅದು ಕಾರ್ಯರೂಪಕ್ಕೆ 100ಕ್ಕೆ 100 ಬರ್ತದೆ ಅನ್ನುವ ನಂಬಿಕೆ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಸರಿ, ನಾಗಮಂಗಲ ಗಲಾಟೆಯಲ್ಲಿ PFI ಸಂಘಟನೆ ನಿಷೇಧಿತ ಅವರ ಕಾರ್ಯಕರ್ತರು ಮತ್ತು ಕೇರಳದವರು ಇದ್ದರು ಅಂತ ಹೇಳಿ. ಅಪ್ಪ ಒಂದು ನಿಮಿಷ ತಾಳ, ಇದು ಸರ್ಕಾರಿ ಕಾರ್ಯಕ್ರಮ. ಈ ಸರ್ಕಾರ ಅರ್ಥ ಮಾಡ್ಕೊಳ್ದೇವ್ರೆ ನಮ್ಮ ಇದನ್ನು ನಾವೇ ಮಾಡ್ಕೋಬೇಕಾಯ್ತದೆ. ಯಾವುದೂ ಇಲ್ಲ, ಇದನ್ನು ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ದರು ಅಂತ ಅಂತೆಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆಯವರು ನಿಖರವಾಗಿ ಹೇಳಬೇಕು. ಅಲ್ಲಲ್ಲ, ಒಂದು ನಿಮಿಷ ತಾಳಪ್ಪ, ಬರೀ FIR ಒಂದಾಗೋದಿಲ್ಲ, ಅಂಥವ್ರನ್ನ ಕಠಿಣವಾದ ಶಿಕ್ಷೆನೂ ಕೂಡ ಆಗಬೇಕಾಯ್ತದೆ. ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂದರೆ ಯಾವ ನ್ಯಾಯ? ಒಂದು ನಿಮಿಷ, ಅದು 200 ಮಾಸ್ಕ್ ಅಲ್ಲ, 2023ರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ. ಇದು ಮತ್ತೆ ಮರುಕಳಿಸಿದೆ. ಇದ್ರ ಉದ್ದೇಶ ಏನಂದರೆ ವೆಂಜನ್ಸು. ಯಾಕೆ ಇದೆಲ್ಲ ಆಗ್ತದೆ? ಯಾಕೆ BJP ಸರ್ಕಾರ ಇದ್ದಾಗೆ ಉಸಿರು ತೋಲ್ರು? ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ? ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು, ಗೃಹ ಮಂತ್ರಿಗಳು. ಅವ್ರ ಬಾಯಲ್ಲಿ ಬಂದಿದ್ದು ನಾನು ಕೇಳಿದೆ, ಅದಕ್ಕೆ ನಾನೇನು ಹೇಳಬೇಕು ಹೇಳಿದ್ದೀನಿ. ಒಂದು ಸತ್ಯ, ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ. ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಅದಕ್ಕೆ ಅವಕಾಶ ಕೊಡಬೋದು ಬೇಡ, ಇದು ಖಂಡನೀಯ. ಇನ್ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತದೆ. ಅಪ್ಪ, ಯಾರಿಗೂ ಓಲೈಕೆ ಮಾಡ್ತಾ ಇದ್ದೆ ನಿನಗೆ ಗೊತ್ತು, ನನಗೂ ಗೊತ್ತಪ್ಪ. ಸುಮ್ಮನೆ ನೀವು ನಮ್ಮ ಕೈಲೇ ಯಾಕೆ ಹೇಳ್ತೀರಿ? ನೀವು ಯಾಕೆ ಹೇಳ್ಬಾರ್ದು? ಇವೆಲ್ಲವೂ ಸತ್ಯಕ್ಕೆ 100ಕ್ಕೆ 100 ಸತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆಗಬಾರ್ದು. ಒಂದು, ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ 100ಕ್ಕೆ 100 ರೈತರಿಗೆ ಕೊಡ್ತೀನಿ ಅಂದರೆ ನಮ್ಮದೇನು ತಗರಾಲಿಲ್ಲ. ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು. ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈಲಿ ಆಯ್ತಾ ಇಲ್ಲ. ಏನೋ ಒಂದು ಹೇಳ್ತಾರೆ, ಮತ್ತೆ ಸರ್ ಮಾಡ್ಕೊಳ್ಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಶುರು ಆಯ್ತಾ ಇದೆ. ನಾನು ಇಷ್ಟೇ ಮಾತ್ರ ಹೇಳೋದು, ಸಿದ್ದರಾಮಯ್ಯನವ್ರ ಅನುಭವ ಆ 5 ವರ್ಷದಲ್ಲಿ ಯಾವ ರೀತಿ ಆಯಿತೋ ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ. ಅದು ಆಗ್ತಾಯಿಲ್ಲ, ನಿಂತೋಗಿದೆ. 1.5 ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ನಾವು ಎಷ್ಟು ದಿನ ಇರ್ತೀರಿ, ಏನಿರ್ತೀರಿ ಅನ್ನೋದು ನನಗೆ ದೊಡ್ಡದಲ್ಲ. ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಾಯಿದೆ. ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ. ಸವಲತ್ತುಗಳು ಏನು ತಲುಪ್ತಾಯಿತ್ತು, ಇದು ಕೇವಲ BJP ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ. ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ, ವಾಸ್ತವಾಂಶದ ಪ್ರಕಾರ ಸರ್ಕಾರ ನಡೆಸಿ. ಇವತ್ತು ನೋಡಿ, ಸ್ವಚ್ಛತಾ ಅಭಿಯಾನ 60% ನಾವು ಕೊಡ್ತೀವಿ, 40% ಅವ್ರು ಕೊಡ್ತಾರೆ. ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಾಗ, ಎಷ್ಟೆಷ್ಟು ಖರ್ಚಾಗಿದೆ, ಹಿಂದೆ 3-4 ವರ್ಷದಲ್ಲಿ ಏನು, ಈ ವರ್ಷ ಏನು, ಮತ್ತೊಂದೇನು, ಈ 1.5 ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ. ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ಸಿದೆಯಾ? ಒಂದಕ್ಕೆ ನಿಲ್ಲಿಸಿದ್ದೇವೆ. ನೀವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಯುದ್ಧಕ್ಕೆ ಆಡಿವೆ, ಯಾವುದೋ 1-2 ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತಾರೆ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ, ಕಾರ್ಯವೈಖರಿ. ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ, ಒಬ್ಬ ಅವರ ಆತ್ಮೀಯನಾಗಿ, ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ, ನಿಜ ಸ್ವರೂಪವನ್ನು ಹೇಳಿ. ನಿಮ್ಮಂಥವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು? ಮುಂದಕ್ಕೆ ವೆರಿ ದಿ ಎಂಡ್, ಕೊನೆಯ ಅಂತ್ಯ ಅಲ್ಲಿ. ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ. ಹಳೆ ಸಿದ್ದರಾಮಯ್ಯನವ್ರು ಇಲ್ಲ, ಹೊಸ ಸಿದ್ದರಾಮಯ್ಯನವ್ರು ಒದ್ದಾಡ್ತಾವ್ರೆ. ಥ್ಯಾಂಕ್ ಯು. ಅದು ಅವ್ರನ್ನೇ ಕೇಳಬೇಕು. ನಡ್ರಿ, ಅದೆಲ್ಲ ಆಮೇಲೆ